ಸಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಸಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಏನೇ ಬಂದಾರು ಎದುರಾದರು ತಂದೆಯ ಸ್ತುತಿಸುವೆನು. ಏನೇ ಬಂದಾರು ಏನೆದುರಾದರು ತಂದೆಯ ಸ್ತುತಿಸುವೆನು. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ಸಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಚಪ್ಪಾಳೆಯಿಂದಲೂ ಎಲ್ಲರಿಯಿಂದಲೂ ತಂದೆಯ ಸ್ತುತಿಸುವೆನು. ಚಪ್ಪಾಳೆಯಿಂದಲೂ ಎಲ್ಲರಿಯಿಂದಲೂ ತಂದೆಯ ಸ್ತುತಿಸುವೆನು. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ದಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಜಮಡಿಯಿಂದಲೂ ತಾಳದಿಂದಲೂ ತಂದೆಯ ಸ್ತುತಿಸುವೆನು. ಜಮಡಿಯಿಂದಲೂ ತಾಳದಿಂದಲೂ ತಂದೆಯ ಸ್ತುತಿಸುವೆನು. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ಸಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ತುತ್ತೂರಿಯಿಂದಲೂ ಕೊಳಲಿನಿಂದಲೂ ತಂದೆಯ ಸ್ತುತಿಸುವೆನು. ತುತ್ತೂರಿಯಿಂದಲೂ ಕೊಳಲಿನಿಂದಲೂ ತಂದೆಯ ಸ್ತುತಿಸುವೆನು. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ದಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಆತ್ಮದಿಂದಲೂ ಸತ್ಯದಿಂದಲೂ ಕರ್ತನನ್ನಾರಾಧಿಸಿರಿ. ಆತ್ಮದಿಂದಲೂ ಸತ್ಯದಿಂದಲೂ ಕರ್ತನನ್ನಾರಾಧಿಸಿರಿ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ದಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಶ್ವಾಸವಿರುವ ಜಲವು ಕರ್ತನ ಸ್ತುತಿಸಿಕೊಂಡಾಡಲಿ. ಶ್ವಾಸವಿರುವ ಜಲವು ಕರ್ತನ ಸ್ತುತಿಸಿಕೊಂಡಾಡಲಿ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ದಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ದಾವಿದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಏನೇ ಬಂದಾರು ಏನೆದುರಾದರು
ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಏಸಯ್ಯ ಭಜಿಸುವೆ, ನಿನ್ನನ್ನೇ ಕೀರ್ತಿಸುವೆ. ದಾವೀದನಂತೆ ನಾಟ್ಯವಾಡಿ ತಂದೆಯ ಸ್ತುತಿಸುವೆನು. ಕಳೆದ ಒಂದು 17-18 ಸೆಷನ್ ಅಲ್ಲಿನೇ ಪ್ರಸಂಗಿಯಿಂದ ಹಲವಾರು ವಿಚಾರಗಳು ಮನುಷ್ಯನಿಗೆ ಜ್ಞಾನ ಬಂದಾದ್ಮೇಲೆ ಆ ಒಂದು ವಿಧವಾದ ರೀತಿಯಲ್ಲಿ ಮನುಷ್ಯ ಬುದ್ಧಿನೇ ಆಶ್ರಯ ಮಾಡ್ಕೊಂಡ್ರೆ ಯಾವ ರೀತಿಯಲ್ಲಿ ಆಗುತ್ತೆ, ದೇವರ ಜ್ಞಾನವನ್ನ ನಾವು ಆಧಾರ ಮಾಡ್ಕೊಂಡು ಜೀವಿಸಿದ್ರೆ ಏನೇನಾಗುತ್ತೆ ಅಂತ ನಾವು ಬರ್ತಾ ಇದ್ವಿ. ಈಗ ಕನ್ಕ್ಲೂಡಿಂಗ್ ಸ್ಟೇಜ್, ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲಿ ಕನ್ಕ್ಲೂಡ್ ಮಾಡ್ಬೇಕಿತ್ತು, ಸಮಯ ಸಾಕಾಗಿಲ್ಲ, ಅದೊಂದು ಕಾರಣದಿಂದ. ಬಟ್ ಇವತ್ತು ನಮ್ದು ಈ ಪ್ರಸಂಗಿ ಸೆಷನ್ ಮುಗಿಸ್ತಾ ಇದ್ದೇನೆ. ಕಳೆದ ಸೆಷನ್ ಅಲ್ಲಿ ನಾವು ಪ್ರಸಂಗಿಯಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ನೋಡ್ತಾ ಬಂದಿದ್ವಿ. 1ನೇ ಅಧ್ಯಾಯದಿಂದ ನೋಡಿ ನಾವು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಿನ್ನ ಯೌವನ ಕಾಲದಲ್ಲಿನೇ ಕಷ್ಟಗಳ ದಿನ ಬರೋದಕ್ಕಿಂತ ಮುಂಚೆನೆ ನೋಡಿ, ಅದಕ್ಕಿಂತ ಮುಂಚೆ ನಿನ್ನ ಯೌವನಸ್ಥದಲ್ಲಿಯೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ಅಂತ ನಾವು ಹೇಳಿದ್ವಿ. ಹೌದು, ಅವಾಗ ಆ ಸೆಷನ್ ಅಲ್ಲಿ ನಾನು ಒಂದು ವಿಷಯ ಹೇಳಿದೆ ಪ್ರಿಯರೇ, ಯೌವನಸ್ಥ ಕಾಲ ಅಂತ ಹೇಳ್ತಾ ಇರೋದು ಬರೀ 26-27 ವಯಸ್ಸು, ಇಲ್ಲಾಂದ್ರೆ 17 ವಯಸ್ಸಿಂದ 30 ವಯಸ್ಸು, ಈ ಒಂದು ಪ್ಯಾನಲ್ ಒಂದು ಸ್ಕೇಲ್ ಅಲ್ಲ. ಇಲ್ಲಿ ಆಕ್ಚುಲಿ ನಾವು ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಾಗ ದೇವರು ನಮಗೆ ಎದ್ದು ಓಡಾಡ್ಲಿಕ್ಕೆ ಶಕ್ತಿ ಕೊಟ್ಟು, ಮಾತಾಡ್ಲಿಕ್ಕೆ ಶಕ್ತಿ ಎಲ್ಲಿ ತನಕ ಕೊಡ್ತಾನೋ ಅಲ್ಲಿ ತನಕ ದೇವರ ಕೆಲಸದಲ್ಲಿ, ದೇವರ ಕಾರ್ಯದಲ್ಲಿ ಒಬ್ಬ ಯೌವನಸ್ಥ ಮಗ ಯಾವ ರೀತಿಯಲ್ಲಿ, ಯೌವನಸ್ಥ ಮಗಳು ಯಾವ ರೀತಿಯಲ್ಲಿ ದೇವರ ಕೆಲಸದಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅದೇ ರೀತಿಯಲ್ಲಿ ಪ್ರಿಯರೇ ನಾವೆಲ್ಲವರನ್ನು ನಾವು ಬದುಕಿರೋದಲ್ಲ. ಒಬ್ಬ ರೋಗಿಯಾಗಿ ಬೆಡ್ ಮೇಲೆ ಮಲಗಿರೋ ಒಂದು ವ್ಯಕ್ತಿಗೆ, ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದಲ್ಲ ಒಂದು ವ್ಯಕ್ತಿಗೆ, ಒಬ್ಬ ಯೌವನಸ್ಥ ಪ್ರಾಯದಲ್ಲಿರೋ ವ್ಯಕ್ತಿ ತರ ದೇವರ ಕೆಲಸಗಳಾಗ್ಲಿ ಅವನ ಕೆಲಸಗಳಾಗ್ಲಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆಲ್ಲರಿಗೇನು ಗೊತ್ತಿರೋ ಒಂದು ವಿಷಯ. ಇದೇ ತರ ನಾವು 1ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಹಲವಾರು ವಿಷಯಗಳು ನಾವು ನೋಡಿ, ಅದರಲ್ಲಿ ಎಸ್ಪೆಷಲಿ ಅದರಲ್ಲಿ ಒಂದು ಒಳ್ಳೆ ಒಂದು ಇದಂತ ಹೇಳಿದ್ರೆ ಕೊಲೋಸಿಯರ್ ಮತ್ತೆ 3ನೇ ಅಧ್ಯಾಯ, 6ನೇ ಅಧ್ಯಾಯ, 5ನೇ ಅಧ್ಯಾಯದಿಂದ ನಾವು 5ನೇ ವಾಕ್ಯದಿಂದ 23ನೇ ವಾಕ್ಯ ತನಕ ಒಬ್ಬ ವ್ಯಕ್ತಿಯಾಗಿ ಯೌವನಸ್ಥ ಪ್ರಾಯದಲ್ಲಿ, ಇಲ್ಲಾಂದ್ರೆ ಯೇಸು ಕ್ರಿಸ್ತನ ನಂಬಿಕಸ್ಥನಾದ ಒಂದು ವ್ಯಕ್ತಿಯಾಗಿ ನಾವು ಬದುಕುವ ಕಾಲವೆಲ್ಲ ನಾವು ಯಾವ ರೀತಿಯಲ್ಲಿ ನಡಿಬೇಕು, ಯಾವ ರೀತಿಯಲ್ಲಿ ನಮ್ಮ ಕೆಲಸಗಳಾಗಬೇಕು, ನಮ್ಮ ಯೋಜನೆಗಳು ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ಸಹೋದರನ ಯಾವ ರೀತಿಯಲ್ಲಿ ನಾವು ಪ್ರೀತಿ ಮಾಡಬೇಕು, ಪ್ರತಿಯೊಬ್ಬರನ್ನು ಹೆಂಡತಿಯವರಿಗೆ ಒಂದು ವಿಷಯಗಳದ, ಆದ್ರೆ ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಪುರುಷರಿಗೆ, ದಾಸತ್ವದಲ್ಲಿರೋರಿಗೆ, ಹಂಗೆ ಎಲ್ಲಾ ಕ್ಯಾಟಗರಿಯಲ್ಲಿರೋ ಜನಗಳಿಗೇನು ನೀವು ಬದುಕಿರೋ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿಸೋ ಒಂದು ವಿಷಯ ನಾವು ನೋಡಿದ್ವಿ. ಅದಾದ್ಮೇಲೆ ನಾವ್ ಏನ್ ಮಾಡಿದ್ವಿ, ಯೋಹಾನ್ ಬರೆದ ಸುವಾರ್ತೆ ಬಂದ್ರೆ ಒಬ್ಬರನ್ನೊಬ್ಬರ ಪ್ರೀತಿಸ್ರಿ ಅಂದ್ರೆ ಮುಖ್ಯವಾಗಿ ಅಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ 23ನೇ ವಾಕ್ಯದಲ್ಲಿ ಪೂರ್ಣ ಮನಸ್ಸಿನಿಂದ ನೀನ್ ಮಾಡೋದು ಯಾವ ಕೆಲಸ ಅದನ್ನು ಕೂಡ ಪೂರ್ಣ ಮನಸ್ಸಿಂದ ಮಾಡಿ ಅದಕ್ಕೆ ಮಾತ್ರ ಫಲ ಸಿಕ್ಕದು. ವಿಶ್ವಾಸಿಗಳಾಗಿ ಎಷ್ಟೋ ಸೇರಿ ನಾವು ಯೋಧನೆ ಮಾಡ್ತಾ ಇರ್ತೀವಿ. ನಾವು ಮಾಡುವಂತ ಎಲ್ಲಾ ಕೆಲ್ಸನೂ ಇಲ್ಲ, ಆದ್ರೂ ಕೆಲವೊಂದೊಂದು ಕೆಲ್ಸಗಳು ಕೂಡಿ ಬೇಕೋ ಬೇಡವೋ ಅಂತ ಲೆಕ್ಕದಲ್ಲಿ ನೀವು ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ಳೋದು ಕೆಲವೊಂದು ಸಂದರ್ಭದಲ್ಲಿ ನೀವೆಲ್ಲರೂ ಹಂಗೆ ಮಾಡ್ತೀನಿ ಅಂತಲ್ಲ ನಾನು ಹೇಳಿರೋದು, ಮಾಡಿರ್ತಾರೆ ಅಂತೆಲ್ಲ ಹೇಳ್ತಾ ಇರೋದು. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವದ ಅನುಭವದಲ್ಲಿ ನಾವು ನೋಡುವಾಗ ಬೇರೆಯವರಿಗೋಸ್ಕರ, ಇಲ್ಲಾಂದ್ರೆ ಬೇರೆಯವರು ಏನ್ ಅನ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು ವಿಷಯ ಅಂದ್ರೆ, ದೇವರ ಮಕ್ಕಳಾಗಿ ನಾವಿರುವ ಸಮಯದಲ್ಲಿ ಪೂರ್ಣ ಮನಸ್ಸಿನಿಂದ ಪ್ರತಿಯೊಂದು ವಿಷಯವನ್ನು ಒಬ್ರಿಗೆ ಸಹಾಯ ಮಾಡೋದಾಗ್ಲಿ, ಇನ್ನೊಬ್ರಿಗೆ ನಾವೊಂದು ವಿಶೇಷವಾಗಿ ಏನಾದ್ರೂ ಒಂದು ಮಾತು ಹೇಳೋದಾಗ್ಲಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್, ಯಾವ್ದು ವಿಷಯ ಅದನ್ನು ಕೂಡ ನಾವು ಮಾಡುವಂತ ಎಲ್ಲಾ ಕೆಲಸಗಳು ಮನಸ್ಸಲ್ಲಿ ಒಂದಿಟ್ಕೊಂಡಲ್ಲ, ಪೂರ್ಣ ಮನಸ್ಸಿನಿಂದ. ಪ್ರಿಯರೇ, ಅದೇ ರೀತಿಯಾಗಿ ಹೇಳ್ತಾ ಇರೋದು ಇಲ್ಲಿ ದೇವರಿಗೆ ಮಾಡುವಂತ ಪ್ರತಿಯೊಂದು ಕೆಲಸದನ್ನು ನೀನ್ ಅರ್ಧಪರ್ಧ ಮನಸ್ಸಲ್ಲಿ ಬೇರೆಯವರಿಗೋಸ್ಕರ ಮಾಡೋದು ಬೇಡ, ನಿನ್ ತಂದೆ ತಾಯಿಗಳಿಗೋಸ್ಕರ ಮಾಡೋದು ಬೇಡ, ನಿನ್ ಹಿರಿಯರಿಗೋಸ್ಕರ ನೀನ್ ಮಾಡೋದು ಬೇಡ. ಇಲ್ಲ ನನ್ಗೆ ಹೆಂಡತಿ ಪೋಸ್ಟ್ ಮಾಡಿದೆ, ಇಲ್ಲ ನನ್ಗೆ ಹೆಂಡ ಪೋಸ್ಟ್ ಮಾಡಿದೆ, ಅಪ್ಪ ಅಮ್ಮ ಹೇಳಿದ್ರು ಅದಕ್ಕೆ ಇದಲ್ಲ. ನೀನ್ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಆ ದೇವರಿಗೆ ನಿನ್ನನ್ನೇ ನೀನ್ ಸಮರ್ಪಣೆ ಮಾಡಿಕೊಂಡು ಮಾಡುವಂತ ಕೆಲಸಗಳು. ಅದೇ ರೀತಿಯಾಗಿ 12ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ನಾವು ಬರುವಾಗ ನೋಡಿ, ಯಾವ ರೀತಿಯಲ್ಲಿ ಎಷ್ಟು ಬಲಿಷ್ಠರಾಗಿರೋದು, ಎಷ್ಟು ಚೆನ್ನಾಗಿರೋರು, ಏನೇನು ಇದ್ರೂ ಕೂಡ ಆ ಕೊನೆ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ
ಎಲ್ಲಾ ರೀತಿಯಲ್ಲಿನೂ ಭಯ ಬಂದ್ಬಿಟ್ಟು ಏನಾಗುತ್ತೋ ಅಂದ ಹೆದರಿಕೆದಲ್ಲೇ ಬದುಕುವ ಒಂದು ಸಿಚುವೇಶನ್ ಬರುತ್ತೆ. ಪ್ರೇರೆ ನಮ್ದೆಲ್ಲ ಲೈಫಲ್ಲಿನೂ ಈ ಒಂದು ಸಿಚುವೇಶನ್ ಬರುತ್ತೆ. ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ ಅದಾಗುತ್ತೆ ಅಂತ ಹೆದರಿಕೆಯಲ್ಲಿ ಭಯದಿಂದ ನಾವು ಬದುಕುವ ಒಂದು ಸಿಚುವೇಶನ್ ಬರುತ್ತೆ. ಅದೇ ರೀತಿಯಾಗಿ 12ನೇ ಅಧ್ಯಾಯ ನಾವು 14ನೇ ವಾಕ್ಯದಲ್ಲಿ ಆಗಲಿ, ಅಲ್ಲ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, 5ನೇ ವಾಕ್ಯದಲ್ಲಿ ಎಲ್ಲ ನೋಡ್ತಾರ ಅಂದ್ರೆ ಡಿಫ್ರೆಂಟ್ ಆಗಿರೋದು ಚೇಂಜಸ್ ಭೂಮಿಯಲ್ಲಿ ಆ ಸಮಯದಲ್ಲಿ ಆಗಬೇಕಾಗಿರೋದ್ರಿಂದ ಕೆಲವೊಂದು ಚೇಂಜಸ್ ಬಗ್ಗೆ ಇಲ್ಲಿ ಪ್ರಸಂಗಿ ಹೇಳ್ತಾ ಇದೆ. ಸೊ ಅದೇ ರೀತಿಯಾಗಿ ನಾವು 5ನೇ ವಾಕ್ಯಕ್ಕೆ ಬರುವಾಗ ಹೇಳಿದಂತ ವಿಷಯ ಅಂತ ಹೇಳಿದ್ರೆ, ನಮ್ಮ ಆಸೆಗಳೆಲ್ಲ ಕುಂದು ಹೋಗಿ ಏನು ನಮ್ದು ಯವನ ಪ್ರಾಯದಲ್ಲಿ ನಾವು ಏನೇನು ಅನುಭವಿಸ್ತಾ ಇದ್ವಿ, ಏನೇನೋ ಮಾಡಿರೋದಂತ ಕೆಲ್ಸಗಳಿಗೆ ಯಾವತ್ತನ್ನು ಮತ್ತೆ ನಮ್ಗೆ ಪಡ್ಕೊಳ್ಳಿಕ್ಕೆ ಆಗದಲ್ಲೇ ನನಗೆ ಇನ್ನು ಸಿಕ್ಕಲ್ಲ ಅಂದಿರೋದು ಒಂಥರ ಆ ಒಂದು ಟೆನ್ಷನ್ ಅಲ್ಲಿ ಆಸೆ ಎಲ್ಲ ಕಳೆದೋಯ್ತು. ಇನ್ನು ಮುಂದೆ ಯಾವ ರೀತಿಯಲ್ಲಿ ಆಸೆಗಳಿಲ್ಲ, ನಮ್ಗೆ ಇಲ್ಲ ಅಂತಲ್ಲ, ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. ಏನ್ ಆಸೆ ಪಟ್ಟಿದ್ರು ಅದಾಗಲ್ಲ. ಆಗ ನಮ್ಮ ಮನಸ್ಸಲ್ಲಿರೋದು ತಿಳುವಳಿಕೆಯಲ್ಲಿ ನಮಗೆ ಅನಿಸ್ತಾ ಇರೋದು ವಿಷಯಗಳ ಬಗ್ಗೆ ಒಂದು 5ನೇ ಇದರಲ್ಲಿ 6ನೇ ಇದಕ್ಕೆ ಬರುವಾಗ, ನೆಕ್ಸ್ಟ್ ಇಲ್ಲಿ ತಂಗ ಯಾಕೆ ಇನ್ನು ಇದು ಆಸೆ ಪಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬರುವಾಗ, ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ, ಪ್ರಿಯರೇ ನಿಮಗೆಲ್ಲರಿಗೂ ಗೊತ್ತು ನಮ್ಮ ನಿತ್ಯ ಗ್ರಹ ಅಂತ ಹೇಳ್ತಾರೆ ಯಾವುದು ಅಂತ. ಭೂಮಿಯಲ್ಲಿ ಯೇಸು ಕ್ರಿಸ್ತನು ಬದುಕ್ತಾ ಇರೋದು ಪ್ರತಿಯೊಂದು ಸಮಯದಲ್ಲಿನೂ ಭೂಮಿಯಲ್ಲಿ ಪಾಪಿಗಳಾಗಿರೋಂಥ ನಮಗೆ ಆ ನಿತ್ಯ ಗ್ರಹ ಕೊಡ್ಲಿಕ್ಕೋಸ್ಕರನೇ ತನ್ನದಾಗಿರೋದು ಎಲ್ಲದನ್ನು ದೂರದಲ್ಲಿ ಇಟ್ಟು ತನ್ನ ಇಚ್ಛೆಗಳು ಯಾವುದೂ ಮಾಡೋದಲ್ಲ, ತಂದೆಯಾದ ದೇವರದು ಇಚ್ಛೆ ಮಾತ್ರ ನೋಡಿ ಬದುಕಿದಂತ ನಮಗೋಸ್ಕರ ಬದುಕಿ ಆ ಕಷ್ಟ ನೋವುಗಳೆಲ್ಲ ಅನುಭವಿಸಿ. ಅದರ ಪ್ರಿಯರೇ, ನಾವು ಒಂದು ಸೆಕೆಂಡ್ ನಾವು ಯೋಚನೆ ಮಾಡೋಣ. ಇಷ್ಟು ವರ್ಷ ನಾವು ಭೂಮಿಯಲ್ಲಿ ಬದುಕಿದ್ವಿ. ನನ್ನ ಕರ್ತನೆ, ನನ್ನ ತಂದೆಯಾದ ದೇವರೇ, ನೀನ್ ಕೊಟ್ಟಂತ ಪ್ರಿಯ ಮಗನು ನಮಗೋಸ್ಕರ ಇಷ್ಟೆಲ್ಲ ನೋವು ಅನುಭವಿಸಿದೆಯಲ್ಲ ಅಂತ ನೆನೆಸ್ಕೊಂಡು ಒಂದು ಹನಿ ಕಣ್ಣು ನೀರು ನಮ್ಮ ಕಣ್ಣಿಂದ. ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟೋ ಗೋಳಾಡ್ತೀವಿ, ತಂದೆಗಾಗ್ಲಿ, ತಾಯಿಗಾಗ್ಲಿ, ಮಕ್ಕಳಿಗಾಗ್ಲಿ, ಗಂಡನಿಗಾಗ್ಲಿ, ಹೆಂಡತಿಗಾಗ್ಲಿ, ಏನಕ್ಕೆ ಕ್ಲೋಸ್ ಫ್ರೆಂಡ್ಸ್ಗೆ ಏನಾದ್ರು ಆಗಿದ್ರು ಕೂಡ ನಮ್ಗೆ ತಡ್ಕೊಳ್ಲಿಕ್ಕೆ ಆಗಲ್ಲ. ಈ ಪ್ರಪಂಚದಲ್ಲಿ ಮರಣಕ್ಕಿಂತ ಹೆಚ್ಚಾಗಿರೋದು ನೋವು ಅನುಭವಿಸಿರೋದು ನಮ್ಮ ಯೇಸು ಸ್ವಾಮಿನೇ. ಆ ನೋವಿನ ನೆನೆಸಿ ನಾನು ಅನುಭವಿಸ್ಬೇಕಾಗಿರೋ ನೋವು ಅಂತ ನೆನೆಸ್ಕೊಂಡು ನಮ್ ಕಣ್ಣಿಂದ ಯಾವಾಗ ಒಂದು ಡ್ರಾಪ್ ಕಣ್ಣೀರು ಹೊರಗಡೆ ಬರುತ್ತೆ, ಪ್ರಿಯರೇ, ನಮ್ಮ ಮನಸ್ಸಲ್ಲಿ, ನಮ್ಮ ಆಂತರಿಕ ಹೃದಯದಲ್ಲಿ ಪರಿವರ್ತನೆ ಶುರುವಾಯಿತು. ಯಾಕಂದ್ರೆ ನನಗೋಸ್ಕರ ನಾನು ಅನುಭವಿಸ್ಬೇಕಾಗಿರೋದು ಅನುಭವಿಸಿದ್ದಾರೆ. ಅದು ನಾನು ಅನುಭವಿಸ್ಬೇಕಿತ್ತು. ಆ ರಕ್ತ ನನ್ನ ಬಾಡಿಯಿಂದ, ನನ್ನ ಶರೀರದಿಂದ ಹೋಗ್ಬೇಕಿತ್ತು. ನನ್ನ ಶರೀರ ಜಜ್ಜಲ್ಪಡ್ಬೇಕಾಗಿತ್ತು. ಆ ಮೊಳೆಯಲ್ಲಿ ತೂಗಲ್ಪಡ್ಬೇಕಾಗಿರೋದು ನಾನೇ. ನಮ್ಗೆ ನೆನೆಸ್ಕೊಳ್ಳೋಡ ಆಗಲ್ಲ. ಕನಸಲ್ಲಿ ಕೂಡ ಆ ಒಂದು ಸಿಚುವೇಶನ್ ಫೇಸ್ ಮಾಡೋದು, ನಮ್ಮ ಕೈಯಲ್ಲಿ ಒಂದು ಕಾಲು ಒಂದು ಮುಳ್ಳು ಚುಚ್ಚಿದ್ರೆ, ಇಲ್ಲಾಂದ್ರೆ ಏನಾದ್ರೂ ಒಂದು ನಮಗೆ ಆಗಿರಿದ್ರೆ ಇಷ್ಟು ನೋವು ನಮಗೆ ಅನುಭವಿಸುತ್ತೆ ಅಂತ ಹೇಳುವಾಗ, ಅಷ್ಟು ಕಾಲ ಸಮಯ ನೋವುಗಳೆಲ್ಲ ಅನುಭವಿಸಿ ಆ ಶಿಲುಬೆಯಲ್ಲಿ ನೋಡಿ, ಇಲ್ಲಿ ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ ಹೊರಡೋಕ್ಕಿದ್ದಾನಲ್ಲ. ಯೇಸು ಸ್ವಾಮಿ ಅಷ್ಟೆಲ್ಲ ಸಹಿಸಿರೋದು ಬೇರೆ ಯಾವುದಕ್ಕೇನಲ್ಲ. ನಾವೆಲ್ಲ ಆ ಪರಲೋಕದಲ್ಲಿ ಆ ನಿತ್ಯ ಗ್ರಹದಲ್ಲಿ ನಾವು ಹೋಗ್ಬೇಕಂತ ಉದ್ದೇಶದಲ್ಲಿ. ನೋಡಿ, 7ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಒಂದು ವಿಷಯ ಇದೆ. ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಜನಾಂಗ ಈ ಸಮಯದಲ್ಲಿ, ಅಂದ್ರೆ ಲಾಸ್ಟ್ ಹೋಗೋದಕ್ಕಿಂತ ಮುಂಚೆ ಇರೋ ಸಿಚುವೇಶನ್ ಅಲ್ಲಿ ಒಂದು ಜನಾಂಗ ಏನಾಗುತ್ತೆ ಅಂತ ಹೇಳಿದ್ರೆ, ನಂದಿನಿ ನಂದು ಮುಗೀತು, ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾನು ನೋಡ್ಬೇಕು, ಅವ್ನ 2ನೇ ಬರುಣಿಕೆ ನೋಡ್ಬೇಕು, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಮನಸ್ಸನ್ನ ನಾನು ಸಿದ್ಧ ಮಾಡಿದ್ದೀನಿ, ನನ್ನ ಶರೀರವನ್ನು ನಾನು ಸಿದ್ಧ ಮಾಡಿದ್ದೀನಿ, ಎಲ್ಲಾ ರೀತಿಯಲ್ಲಿ ನಾನು ಸಿದ್ಧ ಮಾಡಿ ಪರಿಶೋಧನೆ ನನ್ನನ್ನ ಮಾಡಿಕೊಂಡು ಸೈತಾನ ಯಾವ ಶೋಧನೆಗಳನ್ನೆಲ್ಲ ಬಿಡುಗಡೆಯಾಗಿ ನನ್ನ ದೇವರ ಮುಖ ಬರುವಾಗ ಕಾಯ್ತಾ ಇರೋ ಒಂದು ಸಮಾಧಾನದಲ್ಲಿ ಒಂದು ಜನ ಹಂಗಿರುವಾಗ, ಆ ದೇವರ ನಂಬಿಕೆಯಲ್ಲಿ ಒಂದು ಜನ ಇರುವಾಗ,
ಇಷ್ಟು ವರ್ಷ ಬದುಕಿ ಯಾವ ರೀತಿಯಲ್ಲಿ ಇನ್ನು ದೇವರ ಕಡೆ ತಿರುಗಿ ನೋಡೋದಲ್ಲೇ ದೇವರಿಗೆ ಯಾವ ಪ್ರಾಮುಖ್ಯತೆಯನ್ನು ಕೊಡದಲ್ಲೇ ಇರೋದೊಂದು ಜನಾಂಗ ಇದೆ. ಆ ಜನಾಂಗದ ಸಿಚುವೇಶನ್ ಆಕ್ಚುಲಿ 7ನೇ ವಾಕ್ಯದಲ್ಲಿ ಬರ್ತಾ ಇರೋದು. ಗೋಳಾಟದವರು ಬೀದಿಯಲ್ಲಿ ತಿರುಗುವರು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಮಗೆ ಈ ಅವಸ್ಥೆ ಬಂದಿದೆಯಲ್ಲ ಅಂತ ಹೇಳಿ ಇನ್ನೇನು ಮಾಡ್ಬೇಕಂತ ಗೊತ್ತಾಗದಲ್ಲೇ ಬೀದಿಯಲ್ಲಿ ತಿರುಗುವರ ಒಂದು ಜನಾಂಗ. ಬೇರೆ ನಾವು ಯೋಚನೆ ಮಾಡಬೇಕು. ಕೊನೆಯ ದಿವಸದಲ್ಲಿ ಆ ದೇವಕುಮಾರನು ಬರುವಾಗ ನಮ್ಮ ಕೈಯಲ್ಲಿ ಆ ಬೆಳಕು ಉರಿಯಲಿಕ್ಕೆ ಕೆಟ್ಟು ಹೋಗೋದಲ್ಲ, ಆ ಬೆಳಕಿನ ಇಟ್ಕೊಂಡ ಎಣ್ಣೆ ಅಂತದ್ದು ಆ ಹೃದಯ ನಮ್ಮಲ್ಲಿ ಇದೆಯಾ? ನಮ್ಮ ದೇವರಿಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸ್ತಿದ್ದೀನ? ಆ ನಿತ್ಯ ಗ್ರಹಕ್ಕೆ ಹೋಗ್ಲಿಕ್ಕೋಸ್ಕರ ಸಿದ್ಧವಾಗಿದ್ದೀನ? ಇದು ಈ ರೀತಿಯಲ್ಲಿ ನಾವು ಇಲ್ಲಿ ತನಕ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದಂತ ವಿಷಯ. ಇದರಲ್ಲಿ 3ನೇ ಇದರಲ್ಲಿ ಬರುವಾಗ 6ನೇ ವಿಷಯ ಅದಲ್ಲಿ ಬರುವಾಗ ಕೆಲವೊಂದು ಎಕ್ಸಾಂಪಲ್ ಅಲ್ಲಿ ಕೊಡ್ತಾ ಇದ್ದೇನೆ. ಅದಂದ್ರೆ ಮಡಕೆ ಬುಕೆಯ ಹತ್ತಿರ ಒಡೆಯುವುದು ಅಂದ್ರೆ ಈ ನೀರು ತೆಗಿತಾರದ್ದು ಜಾಗದಲ್ಲಿನೇ ನಮ್ಮ ಕೈಯಲ್ಲಿರೋದು ಬಿಂದಿಗೆ ಆಗಲಿ ಆ ಮಡಕೆ ಪಾತ್ರ ಆಗಲಿ ಒಡೆದು ಹೋಗಂತ ಸಿಚುವೇಶನ್. ಪ್ರಿಯರೇ, ಇದು ಸೂಚಿಸುವುದು ಏನಂತ ಹೇಳಿದ್ರೆ, ಯಾರಿಗಾದ್ರೂ ಏನಾದ್ರೂ ಒಂದು ಜೀವಕಾರುಣ್ಯ ಇದಾಗ್ಲಿ, ಇಲ್ಲಾಂದ್ರೆ ದೇವ್ರ ವಾಕ್ಯ ಸಂದೇಶವಾಗಲಿ, ಅದನ್ನ ನಾವು ಎಲ್ಲಿ ಶುರು ಮಾಡುತ್ತೀನೋ ಅಲ್ಲಿನೇ ಅದಕ್ಕಿರೋದು ದಾರಿಗಳೆಲ್ಲ ಮುಚ್ಚಿ ಹೋಗೋದೊಂದು ಸಿಚುವೇಶನ್ ಬರುತ್ತೆ. ಒಂದು ಬೇರೆ ರೀತಿಯಲ್ಲಿ ನಾವು ಒಂದು ಯೋಧನೆ ಮಾಡೋದಾದ್ರೆ, ಯೇಸು ಕ್ರಿಸ್ತನು ಜೀವ ಜಲ ಕೊಡುವಂತ ಒಂದು ಸಿಚುವೇಶನ್ ಇದೆ. ಈ ನೀರು ನೀನ್ ಕುಡಿದ್ರೆ ಇಡೀ ಜೀವನ ಪೂರ್ತಿ ನಿನಗೆ ಬಾಯಾರಿಕೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಮುಂದೆ ಇರೋದು ಜೀವದ ಜಲ ಯಾವುದು ಅಂತ ಹೇಳಿದ್ರೆ ದೇವರ ವಾಕ್ಯ. ಈ ದೇವರ ವಾಕ್ಯ ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ರಕ್ಷಣೆ ಹೊಂದುವಂತ ರೀತಿಯಲ್ಲಿ ಈಗ ನಮ್ಮ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಇದು ಯಾವುದನ್ನು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗದಲ್ಲೇ ಇರೋದೊಂದು ಸಿಚುವೇಶನ್. ನೀರಿದೆ, ನಮ್ಮ ಕೈಯಲ್ಲಿ ದೇವರ ವಾಕ್ಯ ಇದೆ, ಆದ್ರೆ ಆ ದೇವರ ವಾಕ್ಯ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಗೊತ್ತು ಈಗಲೇ ಶುರುವಾಗಿದೆ. ಆ ಸಿಚುವೇಶನ್ಸ್ ಬಾಕಿರೋದೆಲ್ಲ ಶುರುವಾಗಿದೆ. ಅದೆಲ್ಲ ಹೇಳಲಿಕ್ಕೆ ಹೋಗಿದ್ರೆ ನನಗೆ ಇವತ್ತು ಈ ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ದೇವರ ವಾಕ್ಯದ ಕೊರತೆ ಯಾವಾಗಲೂ ನಾವು ಓದ್ತೀವಿ, ಈ ಪ್ರಪಂಚದಲ್ಲಿ ಆಹಾರದ ಕೊರತೆ ಅಲ್ಲ, ಬೇರೆ ಯಾವುದೊಂದು ಕೊರತೆ ಅಲ್ಲ, ಕೊನೆ ಕಾಲದಲ್ಲಿ ದೇವರ ವಾಕ್ಯದ ಕೊರತೆ. ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ ಬಾವಿಯ ರಾಟೆ ಮುರಿಯುವುದು, ಇದು ಒಂದು ಎಕ್ಸಾಂಪಲ್. ಅಂದ್ರೆ ನಿಮ್ಗೆ ಇವತ್ತು ರಾಟೆ ಅಂತ ಹೇಳ್ತಾ ಇರೋದು ನಾವು ತುಂಬಾ ಕಷ್ಟ ಇಲ್ಲದಲ್ಲೇ ಬಾವಿಯಿಂದ ನೀರು ಮೇಲೆ ಎತ್ತಲಿಕ್ಕೆ ಯೂಸ್ ಮಾಡುವಂತ, ಅದೇ ಕಟ್ಟಾಗೋಗುತ್ತೆ. ಯಾವ ರೀತಿಯಲ್ಲಿ ದೇವರ ವಾಕ್ಯ ಸಾರ್ಲಿಕ್ಕೆ ಆಗದಲ್ಲಿರೋದು ಸಿಚುವೇಶನ್. ಅದೇ ರೀತಿ 7ನೇ ವಾಕ್ಯಕ್ಕೆ ಬರುವಾಗ ನೋಡುವಂತ ಒಂದು ತುಂಬಾ ಕಷ್ಟಕರ ಒಂದು ಪಾರ್ಟಿಷನ್ ಅಲ್ಲಿ ನಡೀತಾ ಇರೋದು. ಎಕ್ಸಾಕ್ಟ್ಲಿ ಒಂದು ಪಾರ್ಟಿಷನ್, ನಮ್ದು ಈ ಬೋರ್ಡಿಂದ ಪಾರ್ಟಿಷನ್ ನಡೀತಾ ಇರೋದಲ್ಲಿ, ಬೋರ್ಡಿಂದ ಪಾರ್ಟಿಷನ್ ನಡೀತಾ ಇರೋದಂತ ಹೇಳಿದ್ರೆ ಅಲ್ಲಿ ಏನಂತ ಬರೀತಾ ಇರಂದ್ರೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆಸಿಟೀಸ್ ಮಣ್ಣಂತ ಹೇಳಿದ್ರೆ ಏನು? ಜ್ಞಾನೋಕ್ತಿಗಳ ಆದಿಕಾಂಡದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇರೋದು ವಿಷಯ ಅಂದ್ರೆ ಮನುಷ್ಯನ ಸೃಷ್ಟಿ ಮಾಡಿರೋದು ಮಣ್ಣಿನಿಂದ. ಅಲ್ಲಿ ಈ ಮನುಷ್ಯ ಏನಾಗ್ತಾನೆ, ಈ ಮನುಷ್ಯನ ಬಾಡಿ ಏನಾಗುತ್ತೆ, ಅದು ಮಣ್ಣಿಗೆ ಸೇರುತ್ತೆ. 2ನೇದು ವಿಷಯ ಏನಂತ ಹೇಳಿದ್ರೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ನೋಡಿ ಎಷ್ಟು ಸುಂದರವಾಗಿ ಅಂತ ಹೇಳಿದ್ರೆ, ಈ ನಿತ್ಯ ಗ್ರಹ ಅಂತ ಹೇಳ್ತಾ ಇರೋದಕ್ಕೆ ಹೋಗುವಂತ ಮುಂಚಿತವಾಗಿ ನಡೀದಂತ ಒಂದು ಘಟನೆ ನಡೀತಾ ಇರೋದು. 2 ಸಪರೇಟ್ ಆಗುತ್ತೆ, ಆತ್ಮ ಮತ್ತೆ ಶರೀರ. ಶರೀರ ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗಿ ಸೇರುತ್ತೆ. ಅದೇ ರೀತಿಯಾಗಿ ಆತ್ಮ ಎಲ್ಲಿಂದ ಬಂದಿದೆ, ಆತ್ಮ ಅಲ್ಲಿಗೆ ಹೋಗಿ ಸೇರುತ್ತೆ. ಪ್ರಿಯ ನೋಡಿ, ಇಲ್ಲಿ ದೇವರ ಬಳಿಗೆ ಸೇರುವುದು, ಆತ್ಮ ಕೊಟ್ಟಿರೋದು ಯಾರು? ಆತ್ಮ ಸ್ವರೂಪನಾದಂತ ದೇವರು. ಆ ದೇವರ ಕಡೆ ಸೇರುತ್ತೆ. ಇಷ್ಟರೊಳಗಾಗಿ ಮಾತೆಷ್ಟು ಎಚ್ಚರಿಕೆಯಾಗಿ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದು ವಿಷಯ. ಅಷ್ಟರೊಳಗಾಗಿ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಬಹಳ ಸುಂದರವಾಗಿ ಸ್ಪಷ್ಟವಾಗಿದ್ರು. ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ಏನು ಇಲ್ಲ ಇದರಲ್ಲಿ.
ಯಾಕೆಂದ್ರೆ ನಿನ್ನ ಶರೀರ ಬಿಟ್ಟು ನಿನ್ನ ಆತ್ಮನು ದೇವರ ಕಡೆ ಹೋಗೋದಕ್ಕಿಂತ ಮುಂಚೆನೆ ನೀನು ನಿನ್ನ ದೇವರನ್ನ ತಿಳ್ಕೊಳ್ಳಿ, ನಿನ್ನ ದೇವರು ಯಾರು ಅಂತ ತಿಳ್ಕೊಳ್ಳಿ, ನಿನ್ನಲ್ಲಿ ಏನ್ ಕೊರತೆಗಳಿದೆ ತಿಳ್ಕೊಳ್ಳಿ, ಅದು ತಿಳ್ಕೊಂಡು ನೀವು ಮುಂದಿನ ಜೀವನ ಹೆಂಗ್ ಮಾಡ್ತೀಯ ಬದುಕ ಸಮಯದಲ್ಲಿ ಅದು ನೀವು ಸರಿಪಡಿಸ್ಕೊಳ್ಳಿ. ಯಾಕೆಂದ್ರೆ ಈ ಸೆಪರೇಷನ್ ಆದ್ಮೇಲೆ ಇದೆಯಲ್ಲ, ಮಣ್ಣಿಂದ ಬಂದಿರೋದು ಮಣ್ಣಾಗಿ ಹೋಗಾದ್ಮೇಲೆ ಆ ದೇವರಿಂದ ಬಂದಿರೋದು ಆ ಆತ್ಮ ಹೋಗಾದ್ಮೇಲೆ ನಿನಗೆ ಯಾವ ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವ ರೀತಿಯಲ್ಲಿ ಈಗ ದೇವರು ನಿನಗೆ ಕೈ ಕೊಟ್ಟಿದ್ದಾರೆ, ಕಾಲ್ ಕೊಟ್ಟಿದ್ದಾರೆ, ಆತ್ಮ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನೀನ್ ಮಾಡಿದ್ರೆ ಮಾತ್ರ ಆ ದೇವರನ್ನ, ನಿಜವಾದ ದೇವರನ್ನ ನೀನು ಅರಿತುಕೊಂಡಿದೆ ಅಂತ. ಆ ದೇವರಿಗೇನು ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಜೊತೆಯಲ್ಲಿ ಬದುಕೋರಿಗೇನು. ಪ್ರಿಯರ ನೋಡಿ ಎಷ್ಟು ಚೆನ್ನಾಗಿ, ಅದಕ್ಕಿಂತ ಮುಂಚೆ ನಮ್ಮ ಕರ್ತನಾದ ತಂದೆಯಾದ ದೇವರನ್ನೇ ನಾವು ಸ್ಮರಿಸಿ ಮಾಡಬೇಕಾಗಿರೋದು ಮುಂದಿರೋದು ಕೆಲಸಗಳೇನು ಅದರಲ್ಲಿ ಗಮನ ಇಟ್ಬಿಟ್ಟು, ಅಯ್ಯೋ ನನಗೆ 50 ವಯಸ್ಸಾಯ್ತು, ಅಯ್ಯೋ ನನಗೆ 60 ವಯಸ್ಸಾಯ್ತು, ಇಲ್ಲ ನನ್ಗೆ ಯಾವನ ಕಾಲ ಮುಗಿದು ಯಾವತ್ತು ಯೋಜನೆ ಇಲ್ಲ. ದೇವರು ನಿನಗೆ ನಿಮಗೆ ಎಲ್ಲಿ ತಂಗ ಆಯುಸ್ಸು ಆರೋಗ್ಯ ಕೊಟ್ಟಿದೆಯೋ ಅಲ್ಲಿ ತಂಗ ದೇವರ ಮುಂದೆ, ದೇವರ ಕೆಲಸದಲ್ಲಿ ನೀನು ಯೌವನಸ್ಥ ಮಗನೇ, ನಾನು ಯೌವನಸ್ಥ ಮಗನೇ. ತುಂಬಾ ವ್ಯತ್ಯಸ್ತವಾಗಿ ಆ ಒಂದು ಯೋಜನೆ ನಮ್ಮ ಶರೀರ ಮನಸ್ಸುಗಳನ್ನು ಸೆಪರೇಟ್ ಆಗಿ ಆತ್ಮ ಬೇರೆ ಆಗೋದಕ್ಕಿಂತ ಮುಂಚಿತವಾಗಿ ನಾವು ತಿದ್ಕೊಂಡು ನಾವು ಬದುಕಬೇಕಾಗಿರೋದು ಪ್ರಿಯರೇ ನಮ್ದು ನೆಸೆಸಿಟಿ. ಯಾಕೆಂದ್ರೆ ಆ ಕರ್ತನಾದ ಯೇಸು ಕ್ರಿಸ್ತರ ಕಲ್ವಾರಿ ಶಿಲುಬೆ ಎಂಬ ವಿಷಯ ನಾನು ಆಗಲೇ ಹೇಳಿದೆ. ಆ ಕಷ್ಟ ಅನುಭವಿಸಿರೋದಕ್ಕೆ ಒಂದು ಮೀನಿಂಗ್ ಬರಬೇಕು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಹಿಂಬಾಲಿಸುವರಿಂದ ಅದಕ್ಕೊಂದು ಮೀನಿಂಗ್ ಅರ್ಥ ನಾವು ಕೊಡೋದಾದ್ರೆ ನಿಜವಾಗ್ಲೂ ಪ್ರಿಯರೇ ನಾವು ತಿದ್ದಬೇಕಾಗಿರೋದು. ಹೀಗೆ ಇದೊಂದು ಸೆಷನ್ ಅಲ್ಲಿ ಇಲ್ಲಿ ನಮ್ದು ಸೆಪರೇಷನ್ ಸ್ಟೇಜಿಗೆ ಬಂದು ನಿಂತಿದ್ದೇನೆ. ನೀನು ಎಲ್ಲಿ ಹೋಗ್ತಾ ಇದೀಯಾ, ನಿಂದು ಬಾಡಿ ಎಲ್ಲಿ ಹೋಗುತ್ತೆ, ನಿನ್ನ ಆತ್ಮ ಎಲ್ಲಿ ಹೋಗುತ್ತೆ ಅಂತ ಕನ್ಕ್ಲೂಷನ್ ಅಲ್ಲಿ ಪ್ರಸಂಗಿ ಬಂದು ನಿಂತಿದೆ. ಈ ಸಮಯದಲ್ಲಿ ನಾವು ನೋಡ್ಬೇಕಾಗಿರೋದು ವಿಷಯ ಅಂತ ಹೇಳಿದ್ರೆ, ಇದು ಎಲ್ಲಾ ರೀತಿಯಲ್ಲಿನೂ ಯಾವ ರೀತಿಯಲ್ಲಿ ಕನ್ಕ್ಲೂಡ್ ಮಾಡೋದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನಾನು ಇವತ್ತೊಂದು 3-4 ಸೇರಿ ಮತ್ತೆ ಅದು ಓದುವಾಗ ಅದು ಏನು ಯಾರಿಗೇನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ಅದರಲ್ಲಿ ನಿಕೂಟವಾಗಿರೋದಲ್ಲ, ಇಲ್ಲಿ ಹೇಳಿರೋದಲ್ಲಿ, ಇಲ್ಲಿ ತಂಗ ಬಂದಿರೋದಲ್ಲಿ ಎಲ್ಲದಲ್ಲೂ ಅದರೊಳಗೆ ಒಂದು ಇನ್ನರ್ ಮೀನಿಂಗ್, ಇಲ್ಲಾಂದ್ರೆ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಬಹುದು, ಈ ರೀತಿಯಲ್ಲಿ ನಾವು ಚಿಂತೆ ಮಾಡಬಹುದು ಅಂತ ಒಂದು ಇದು ಬರುತ್ತೆ. ಆದ್ರೆ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ 11ನೇ ವಾಕ್ಯದಲ್ಲಿ ನೋಡೋಣ, ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು. ಹೇಳಿದ್ರೆ ರೀಸನ್ ಇದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಇದು ಹೇಳಾದ್ಮೇಲೆ ನಾನು ಹೇಳಿರೋದು ವಿಷಯಗಳು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ಬೋದು. ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು ಅಂದ್ರೆ, ಮುಳ್ಳುಗೋಲಲ್ಲಿ ಒದೆ ಬಿದ್ರೆ ಹೆಂಗೆ ಆಗುತ್ತೆ, ಮುಳ್ಳಲ್ಲೆಲ್ಲ ಚುಚ್ಚುತ್ತೆ ಅಲ್ವಾ? ಆ ಚುಚ್ಚುವಾಗ ಏನಾಗುತ್ತೆ, ನೋವಾಗುತ್ತೆ, ಬ್ಲಡ್ ಬರುತ್ತೆ. ಈ ತರ ಅಂದ್ರೆ ನಿಜವಾದ ನೋವು ಇಲ್ಲಿ ಎಲ್ಲ ಪ್ರಿಯರೇ. ಮುಳ್ಳುಗೋಲುಗಳಂತ ಹೇಳಿದ್ರೆ ಮನಸ್ಸಲ್ಲಿ ಬೀಳ್ತಾ ಇರೋದು, ನಾನು ಪಾಪಿನ, ನಾನು ತಪ್ಪು ಮಾಡಿದೀನ, ನನ್ನನ್ನ ಸರಿಪಡಿಸ್ಬೇಕಾ, ಈ ತರ ಯೋಚನೆಗಳದ್ದು ಏಟುಗಳು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಬೀಳ್ತಾ ಇರುತ್ತೆ. ಎರಡನೇ ವಿಷಯ, ಸಂಗ್ರಹ ವಾಕ್ಯಗಳು ಬಿಗಿಯಾಗಿ ಒಡೆದ ಮೊಳೆಗಳು. ನೋಡಿ ಹೇಳ್ತಾ ಇರೋ ವಿಷಯ, ಒಂದ್ಸರಿ ನಾವು ತುಂಬಾ ಗಟ್ಟಿಯಾಗಿ ಈ ಮಂಚ ಎಲ್ಲ ಮಾಡುವಾಗಲಿ, ಇಲ್ಲಾಂದ್ರೆ ಫರ್ನಿಚರ್ ಮಾಡುವಾಗ ನಿಮ್ಗೆಲ್ಲ ಗೊತ್ತು, ತುಂಬಾ ಗಟ್ಟಿಯಾಗಿರೋದು ಮೊಳಗಳಲ್ಲಿ ಹೊಡೆದಿರುತ್ತೆ. ಅದೇನ್ ಸರ್ಕಸ್ ಮಾಡಿದ್ರು ತೆಗಿಲಿಕ್ಕೆ ಆಗಲ್ಲ. ಇಲ್ಲಿ ಹೇಳ್ತಾ ಇರೋದು ಸಂಗ್ರಹ ವಾಕ್ಯಗಳು ಅಂದ್ರೆ ತುಂಬಾ ತಿಳುವಳಿಕೆಯಿಂದ ಹೇಳಿ ಕನ್ಕ್ಲೂಡ್ ಮಾಡಿ ಅಲ್ಪವಾಗಿ ಸಂಗ್ರಹಿಸಿ ಹೇಳುವಂತ ವಾಕ್ಯಗಳು ನಿಜವಾಗಲೂ ಆ ಮೊಳೆಯಿಂದ ಶಕ್ತಿ ಇರುತ್ತೆ, ಯಾವತ್ತೂ ಚೇಂಜ್ ಆಗಲ್ಲ. ಎರಡು ವಿಷಯ ನಾವು ಇಲ್ಲಿ ನೋಡ್ತಾ ಇರೋದು 11 ವಾಕ್ಯದಲ್ಲಿ, ಜ್ಞಾನಿಗಳ ಮಾತುಗಳು ಇಲ್ಲ ದೇವರ ಜ್ಞಾನ ಅದ ನಮ್ಮ ಹೃದಯದಲ್ಲಿ ಮುಳ್ಳುಗೋಲುಗಳು ಆಗಿರದೆ ನಾವು ನೋಡ್ಕೊಬೇಕು. ಆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಸಂತೋಷ ಕೊಡುವಂತ ಆಗಿರ್ಬೇಕು. ತಿತ್ಕೊಂಡ್ರೆ ಗಾಯ ಆಗಿದ್ರೆ ಏನ್ ಮಾಡ್ತೀನಿ ಹೇಳಿ, ನಾವೆಲ್ಲ ಡಾಕ್ಟರ್ಸ್ ಇನ್ನ ನೋಡ್ತೀವಿ, ಹಾಸ್ಪಿಟಲ್ ಹೋಗ್ತೀವಿ, ಇಲ್ಲದ್ರೆ ಆಪರೇಷನ್ ಮಾಡೋದು, ಇದೇ ತರ 100 ಕೆಲಸ ಮಾಡಿ ಅದನ್ನ ವಾಸಿ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಅಲ್ವಾ? ಪ್ರಾಪಂಚಿಕವಾಗಿ ಮಾಡುವಂತ ಎಲ್ಲಾ ಕೆಲಸಗಳು. ಇಲ್ಲಿ
ನಮ್ಮ ಹೃದಯಕ್ಕೆ ಏಟು ಬೀಳುವಾಗ, ನಾವೇ ನಮ್ಮನ್ನ ಪರಿಶೋಧನೆ ಮಾಡುವಾಗ ಏನ್ ಮಾಡ್ತೀವಿ ಹೇಳಿ? ಎಲ್ಲಾದ್ರೂ ಸಣ್ಣ ಪುಟ್ಟ ಗಾಯಗಳು, ಈ ಮಾತುಗಳು ಹೇಳುವಾಗ, ದೇವ್ರ ವಾಕ್ಯ ಕೇಳುವಾಗ, ದೇವ್ರ ವಾಕ್ಯ ಓದುವಾಗ ಎಲ್ಲಾದ್ರೂ ಸಣ್ಣ ಪುಟ್ಟ ಗಾಯ ಆಗಿದ್ರೆ, ಇಲ್ಲಾಂದ್ರೆ ಆತರ ಏನಾದ್ರೂ ನೋವುಗಳಾಗಿದ್ರೆ, ಆ ನೋವುಗಳನ್ನೆಲ್ಲ ಸರಿಪಡಿಸ್ಲಿಕ್ಕಿರೋದು ಮೆಡಿಸಿನ್ ದೇವರ ವಾಕ್ಯದಲ್ಲಿದೆ. ಇನ್ನೊಂದು ನೋಡಿ, ಅದೇ ರೀತಿಯಾಗಿ ಅದ್ರಲ್ಲಿ ನಿಗೂಢವಾಗಿರೋದ ಅರ್ಥಗಳು ನಾವು ತಿಳ್ಕೊಂಡು, ಆ ಬಿಗಿಯಾಗಿರೋದು ಎಷ್ಟು ಇದಾಗಿದೆಯೋ ಅದನ್ನ ಬಿಗಿಯಾಗಿ ಹಿಡ್ಕೊಂಡಿದ್ರೆ ಖಂಡಿತ ಆ ಬೀದಿಯಲ್ಲಿ ಓಡಾಡ್ಕೊಂಡು ನಾವು ಓಡಾಡಬೇಕಾಗಿರೋ ನೆಸೆಸಿಟಿ ಬರಲ್ಲ ಪ್ರಿಯ ನಮಗೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ 2ನೇ ಬರವಣಿಗೆ ಸಂತೋಷದಿಂದ ನಾವು ನೋಡ್ತಾ ಇರ್ತೀವಿ. 12ನೇ ವಾಕ್ಯಕ್ಕೆ ಬರೋಣ. ಇಲ್ಲಿ ಒಂದು ಒಳ್ಳೆ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದೆ ಪ್ರಸಂಗಿ. ಇಲ್ಲಿ 12ನೇ ವಾಕ್ಯಕ್ಕೆ ಬರುವಾಗ, ಕಂದ ಇವಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರವಿದ್ದಿರು. ಇಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ಓದುವಾಗ ಕರೆಕ್ಟ್ ಆಗಿ ನಿಮಗೆ ಅದರ ಒಂದಿದೆ. ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ತಂಗ ಈ 12ನೇ ಅಧ್ಯಾಯದಲ್ಲಿ ನಾನೇನೇನು ವಿಷಯಗಳು ಹೇಳಿದಿನ, ಒಂದು ರೀತಿಯಲ್ಲಿ ದೇವರು ಪ್ರಸಂಗಿ ಹೇಳೋದಂತ ಲೆಕ್ಕ ಇರ್ಬೋದು, ಇಲ್ಲ ಪ್ರಸಂಗಿ ನಮಗೆ ಹೇಳೋದಂತ ಲೆಕ್ಕ ಇರ್ಬೋದು. ಎರಡಾದ್ರೂ ಹೇಳಬೇಕಾಗಿರೋ ಒಂದು ವಿಷಯದಲ್ಲಿ ನಾನು ಏನೇನು ವಿಷಯ ಬಗ್ಗೆ ನಿನಗೆ ಹೇಳಿದೆ, ನೀನ್ ಎಲ್ಲೆಲ್ಲಿ ಎಚ್ಚರ ಆಗಿರ್ಬೇಕು, ನೀನ್ ಏನೇನ್ ಮಾಡ್ಬೇಕು ಅಂತ ನಿನಗೆ ಮಾಡ್ಬೇಕಾಗಿರೋದು, ಮಾಡದಲ್ಲೇ ಇರೋದು ಎಲ್ಲದನ್ನು ನಾನು ಹೇಳಿದ್ದೀನಿ. ಕೊನೆಗೆ ನಿಂದು ಜಡ್ಜ್ಮೆಂಟ್ ಡೇ ಬಗ್ಗೆ ಏನು ಹೇಳಿದ್ದೀನಿ, ಆ ದಿವಸ ಏನಾಗುತ್ತೆ ಅಂತ ಹೇಳಿದ್ದೀನಿ. ಈ ವಿಷಯಗಳಲ್ಲದಲ್ಲೇ ಇದಕ್ಕಿಂತ ಮೇಲೆ ಯಾವ್ದು ವಿಷಯಗಳು ನಿನ್ ಕಣ್ಮುಂದೆ ಬರುತ್ತೋ, ನಿನ್ ಗಮನಕ್ಕೆ ಬರುತ್ತೋ, ಎಚ್ಚರವಾಗಿರ್ಬೇಕು ನೀನು. ನನ್ನ ಜೊತೆಗೆ ಹೇಳಿದ ವಿಷಯದಲ್ಲಿ ಅಷ್ಟೇ ಅಲ್ಲ, ಹೇಳದಲ್ಲೇ ಇರೋದು ವಿಷಯದಲ್ಲಿನೂ ದೇವರ ಕೃಪೆಯಲ್ಲಿ ನೋಡಿ ನಮ್ಗೆ ತಿಳುವಳಿಕೆ ಎಷ್ಟೊಂದು ಇದು ಮಾಡ್ತಾ ಇರೋದಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ತಿಳಿಸ್ತಾ ಇದೆ, ಮಗಳೇ ಸರಿಯಾಗೋ ಅಂತ. ಇಲ್ಲಿ ನೋಡಿ, ಕಂದ ಇದಲ್ಲದಲ್ಲೇ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರೋ, ಬಹು ಗ್ರಂಥಗಳ ರಚನೆಗೆ ಮಿತಿ ಇಲ್ಲ, ವ್ಯಸಂಗವು ದೇಹಕ್ಕೆ. ಅಂದ್ರೆ ಪ್ರಸಂಗಿಗೆ ಹೇಳ್ತಾ ಇರೋದಂತ ಒಂದು ಮೀನಿಂಗ್ ಅಲ್ಲಿ ಕಾರಣ. ಯಾಕಂದ್ರೆ ಈ ವಿಷಯದಲ್ಲಿ ನೋಡುವಾಗ, ಯಾಕಂದ್ರೆ ಹೆಚ್ಚಾಗಿ ನಿನಗಿರೋದು ಜ್ಞಾನ ಎಲ್ಲ ನೀನು ಇನ್ನೂ ಹೆಚ್ಚಾಗಿ ನೀನು ಅದೇ ಬೇರೆಯವರಿಗೆ ಕೊಡ್ಬೇಕು, ಬೇರೆಯವರಿಗೆ ನೀನು ಸುಮಾರು ಬರೀಬೇಕು ಅಂತ ಹೇಳಿ ಒಂದು ಪ್ರಸಂಗಿಗೆ ಬರುವಂತ ಒಂದು ಆತ್ಮಗತ ಇರ್ಬೋದು ನೀನ್ ಮಾಡ್ಬೇಕಂತ. ಒಂದು ಅರಸುಗಳು 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳೋ ಪ್ರಕಾರ ಹತ್ರ ಜ್ಞಾನೋಕ್ತಿಗಳ ಬಗ್ಗೆ ಪ್ರೊವೆನ್ಸ್ ಬರ್ತಿರೋದು 3000 ಜ್ಞಾನೋಕ್ತಿಗಳು ಸೊಲೊಮನ್ ಬರ್ತಿದೆ. ಅದೇ ರೀತಿಯಾಗಿ 1005 ಸಾಂಗ್ಸ್ ಆಫ್ ಸೊಲೊಮನ್, 1005 ಸಾಂಗ್ಗಳು ಬರೆದಿದೆ. ಎಷ್ಟು ಆಯಾಸವಾಗಿದ್ರು ಆ ಕೊನೆ ಸಮಯದಲ್ಲಿ, ತನ್ನ ಒಳ್ಳೆ ಪ್ರಾಯವೆಲ್ಲ ಆಗಿ ಆ ಕೊನೆ ಸಮಯದಲ್ಲಿ ತನ್ನ ತಿಳುವಳಿಕೆ ತಿಳಿದ ಆ ಒಂದು ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಎಷ್ಟೋ ವಿಷಯಗಳು ನಮಗೆ ಹೇಳಿದೆ. ಜ್ಞಾನೋಕ್ತಿಯಲ್ಲಿ ಹೇಳದಲ್ಲೇ ಡಿಫರೆಂಟ್ ಆಗಿರೋ ರೀತಿಯಲ್ಲಿ ಇಲ್ಲಿ ಇದೆಲ್ಲ ಹೇಳಿದನು ಕೂಡ ಹೆಚ್ಚಾಗಿ ನಿನಗೆ ಕಷ್ಟ ಆಗುತ್ತೆ ಆದ್ರೂ ಕೂಡ ಎಂದ ಒಂದು ಮೀನಿಂಗ್ ನಾವು ತಗೊಳ್ಳೋಣ. ಪ್ರಸಂಗಿ ಮಾಡಿದ್ದಾರೆ ಆ ಕೆಲಸ. 13ನೇ ವಾಕ್ಯಕ್ಕೆ ಬರುವಾಗ ತುಂಬಾ ಚೆನ್ನಾಗಿರೋದು ಕೆಲವೊಂದು ವಿಷಯಗಳು. 13ನೇ ವಾಕ್ಯಕ್ಕೆ ಬರುವಾಗ, ವಿಷಯವು ತೀರಿತು. ವಿಷಯ ಏನಾಯ್ತು? ಮುಗೀತಾ ಬಂದು. ಇನ್ನು ನಿಮ್ಮ ಹತ್ರ ಏನು ನನಗೆ ಮಾತಾಡ್ಲಿಕ್ಕಿಲ್ಲ, ಎಲ್ಲವೂ ಕೇಳಿ ಮುಗೀತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಬ್ರಾಕೆಟಲ್ಲಿ ಕರ್ತವ್ಯವು ಇದೆ. ನಿನ್ನ ಭೂಮಿಯಲ್ಲಿ ಬದುಕ್ತಾ ಇರುವಾಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಎಲ್ಲ ಅಧ್ಯಾಯದಲ್ಲೂ ಸೇರಿ ಕೊನೆಗೆ ಕನ್ಕ್ಲೂಷನ್ ಬರುವಾಗ, ನಿನ್ನ ಆತನ ಆಜ್ಞೆಗಳು ಕೈಕೊಳ್ಳೋ ಮನುಷ್ಯರೆಲ್ಲರೂ ಅವ್ರು ಮಾಡಬೇಕಾಗಿರೋ ಕರ್ತವ್ಯವು ಇದೆ. 2 ವಿಷಯ ಇಲ್ಲಿ ಮೇನ್ ಆಗಿ ಹೇಳೋದೊಂದು ವಿಷಯ. ಒಂದು ದೇವರ ಭಯ, ಎರಡನೇದು ನೀನ್ ಮಾಡಬೇಕಾಗಿರೋದು ಕರ್ತವ್ಯ ಏನು. ಯಾರಾದ್ರೂ ಓದಿ ಒಂಚೂರು ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 2ನೇ ವಾಕ್ಯ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 2ನೇ ವಾಕ್ಯ.
ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 2ನೇ ವಾಕ್ಯ. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು. ತರುವಾಯ ನೀನು ಅವುಗಳನ್ನು ಆ ಮಂಜೂಷದಲ್ಲಿಡಬೇಕೆಂದು ಆಜ್ಞಾಪಿಸಿದನು. ಓಕೆ, ಥ್ಯಾಂಕ್ ಯು ಬ್ರದರ್. ಕೀರ್ತನೆಗಳು 111ನೇ ಕೀರ್ತನೆ 10ನೇ ವಾಕ್ಯ. 111ನೇ ಕೀರ್ತನೆ 10ನೇ ವಾಕ್ಯ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವುದು ಪೂರ್ಣ ವಿವೇಕಿಗಳು. 112 1ನೇ ವಾಕ್ಯ. 111:10. 112 1ನೇ ವಾಕ್ಯ. ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಅವನೇ ಧನ್ಯನು. ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 50ನೇ ವಾಕ್ಯ. ಲೋಕ 1ನೇ ಅಧ್ಯಾಯ 50ನೇ ವಾಕ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರದವರೆಗೂ ಇರುವುದು. 1 ಪೇತ್ರ 2ನೇ ಅಧ್ಯಾಯ 17ನೇ ವಾಕ್ಯ. 2:17. 2:17. ನೀವು ದೇವರ ದಾಸರಾಗಿದ್ದಿರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ 5 ವಾಕ್ಯದಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ಒಬ್ಬ ದೇವರಲ್ಲಿ ಭಯಭಕ್ತಿ ಇರುವಂತ ಒಂದು ವ್ಯಕ್ತಿ ಮಾಡುವಂತ ಕೆಲಸಗಳು. ದೇವರ ಭಯಭಕ್ತಿ ಇರುವ ನೀವು ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಬದುಕುವ ಕಾಲದಲ್ಲಿ ನೀವು ಇರಬೇಕಾಗಿರೋ ಅಂತ ಹೇಳೋ ಒಂದು ವ್ಯಕ್ತಿ. ಇಲ್ಲಿ ಏನಂತ ಹೇಳ್ತಾ ಇರೋದು, ವಿಷಯ ಪ್ರಸಂಗ ಹೇಳ್ತೇನೆ, ವಿಷಯ ತೀರ್ತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯ ಇದೆ ಅಂತ. ಇನ್ನು ಯಾರಾದ್ರೂ ಪ್ರೇರ ಇಲ್ಲಿ ಹೇಳುವಂತ ಪ್ರಸಂಗಗಳು ನನಗೆ ಅನ್ಸಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ಇಷ್ಟು ವರ್ಷ ಕಾಲ ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀನಿ, ನಾವು ಹೇಳ್ತಾ ಇದ್ದೀನಿ, ಎಷ್ಟೋ ಸೇರಿ ಎಷ್ಟೋ ಅನುಭವಗಳು ನಮ್ಮ ಜೀವನದಲ್ಲಿ ಇದೆ. ಇಲ್ಲಿ ಕೊನೆ ಈ ನಿಮಿಷ, ಇವತ್ತಿನ ಈ ನಿಮಿಷದಲ್ಲಿ ಎಲ್ಲಾದ್ರೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಯಾವ್ದಾದ್ರೂ ಒಂದು ಸಣ್ಣ ಕೊರತೆ ಆದ್ರೂ ನಮ್ಮಲ್ಲಿ ಇದ್ರೆ ಪ್ರಿಯರೇ ಸರಿಪಡಿಸುವಂತ ಸಮಯ. ದೇವರ ವಾಕ್ಯ ನಮ್ಮ ಜೊತೆ ಮಾತಾಡ್ತಾ ಇರೋ ವಿಷಯ ಅಂತ ಹೇಳಿದ್ರೆ, ನಿನ್ನ ಕರ್ತವ್ಯ ಏನು? ನೀನ್ ದೇವರಲ್ಲಿ ಭಯಪಟ್ಟು ನಿನ್ನ ಸಹೋದರನ ಪ್ರೀತಿ ಮಾಡಿಕೊಂಡು ಎಲ್ಲವರನ್ನು ಸಂತೋಷ ಸಮಾಧಾನ ಕೊಡುವಂತ ವ್ಯಕ್ತಿಯಾಗಿರು. ವಾಕ್ಯಗಳಲ್ಲಿರುವುದು ಅದೇ ರೀತಿಯಾಗಿ 12ನೇ ಅಧ್ಯಾಯ ಲಾಸ್ಟ್ ಕೊನೆ ವಾಕ್ಯಕ್ಕೆ ಬರೋ ಸಮಯ 14ನೇ ವಾಕ್ಯದಲ್ಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ರಹಸ್ಯ ಒಳ್ಳೇದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ದಿಸ್ ಇಸ್ ಅ ಜಡ್ಜ್ಮೆಂಟ್ ಡೇ. ಕೊನೆಯದಾಗಿ 12ನೇ ಅಧ್ಯಾಯದಲ್ಲಿ ಪ್ರಸಂಗಿ ಹೇಳುವ ಒಂದು ವಿಷಯ, 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ 11ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಪ್ರಸಂಗಿ ಹೇಳದ್ ಏನ್ ಹೇಳಿ, ನಿನ್ ಕಣ್ಣಕ್ಕೆ ಇಷ್ಟ ಆಗಿರೋದಂತೇನು, ನಿನಗೆ ಕಿವಿ ಕೇಳಿಸ್ಕೊಳ್ತಾ ಇರ್ದೀಯ, ನಿನ್ ಕಣ್ಣ ಏನಾಗ್ಲಿ ಅದೆಲ್ಲದನ್ನು ಹಿಂದೆ ಹೋಗಿ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಬಟ್ ಕೊನೆ ಒಂದ್ ದಿವಸ ಇದಕ್ಕೆಲ್ಲದಕ್ಕೇನು ನೀನು ಉತ್ತರ ಕೊಡುವಂತ ಒಂದು ಸಮಯ ಬರುತ್ತೆ ಅಂತ. ಆವಾಗಲೇ 11ನೇ ಅಧ್ಯಾಯದಲ್ಲಿ ಒಂದು ಎಚ್ಚರಿಕೆ, 3ನೇ ಅಧ್ಯಾಯದಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದೆ. ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ನೋಡ್ಕೊಂಡು ಬರುವಾಗಲೂ
ಪ್ರಿಯರೇ, ನಮಗೆ ಹೇಳದಂದ ದೇವರ ವಾಕ್ಯದಲ್ಲಿ ನಮಗೆ ಹೇಳದಂದ ಇಲ್ಲದ ಪ್ರಸಂಗಿ ನಮಗೆ ಇಷ್ಟಪಟ್ಟಿರೊಂದು ವಿಷಯ. ಆ ಪ್ರಸಂಗಿ ತನ್ನ ನಿರೀಕ್ಷಣದಲ್ಲಿ, ತನ್ನ ಜೀವನ ರೀತಿಯಲ್ಲಿ ಪಡ್ಕೊಂಡಿರೋದನ್ನ ಅನುಭವದಲ್ಲಿ, ಜ್ಞಾನದಲ್ಲಿ, ಎಲ್ಲದನ್ನ ತಿಳುವಳಿಕೆಯಲ್ಲಿ ಪ್ರಸಂಗಿ ಏನೇನ್ ತಪ್ಪಂದ ಅನಿಸ್ತು, ಅವನ ಜೀವನದಲ್ಲಿ ಅನುಭವಿಸಿದಂತ ತಪ್ಪುಗಳು ಇನ್ನು ಮುಂದೆ ದೇವರ ಮಕ್ಕಳಾಗಿ, ದೇವರ ಆಯ್ಕೆ ಮಾಡಿದಂತ ವ್ಯಕ್ತಿಗಳಾಗಿ, ದೇವರು ಇಷ್ಟಪಟ್ಟಂತ ಮಗಳ ಸ್ವಂತ ಮಗನನ್ನು ಕೊಟ್ಟು ನಮ್ಮನ್ನ ಎಲ್ಲ ಪಾಪದಿಂದ ರಕ್ಷಿಸಿದಂತ ವ್ಯಕ್ತಿಗಳಾಗಿ ನಾವು ಬದುಕುವಾಗ, ಆ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ನಾವು ಬದುಕುವಾಗ, ನಿಮ್ಮಲ್ಲಿ ಯಾವ ಕಾರಣದಲ್ಲಿನೂ ಇನ್ನೊಂದು ಕೊರತೆಗಳು ಕಾಣಬಾರದು. ನೋಡಿ, 2 ಕೊರಿಂಥಿಯನ್ಸ್ 5ನೇ ಅಧ್ಯಾಯ 10ನೇ ವಾಕ್ಯ. ಕೊರಿಂಥಿಯರು ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ. ನಮ್ಮ ಗುರಿಯಾಗಿ, ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 10ರಿಂದ 12 ತನಕ. ತಿನ್ನುವುದನ್ನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ ನಿನ್ನ ಸಹೋದರನ ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನ ಮುಂದೆ ನಿಲ್ಲಬೇಕಲ್ಲ. ನನ್ನ ಜೀವದಾಣೆ, ಎಲ್ಲರಿಗೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ ಎಂದು ಬರೆದಿದೆ. ಹೀಗಿರಲಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಆದ ಕಾರಣ ಮೇಲೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿನೂ ನೀನಾಗ್ಲಿ ನಾನಾಗ್ಲಿ ಎಂದ ಪ್ರಸಂಗಿ ಹೇಳ್ತಾ ಇರೋದು, ಯಾರಾಗ್ಲಿ ದೇವರ ಮುಂದೆ ಉತ್ತರ ಕೊಡಬೇಕಾಗಿದ್ದು. ಪ್ರಿಯರೇ, ಎಷ್ಟೊಂದು ಸೇರಿ ನಾವು ನಮ್ಮ ತಂದೆ ತಾಯಿಗಳ ಮುಂದೆ, ಇಲ್ಲಾದ್ರೆ ಈ ನಮ್ಮ ಟೀಚರ್ಸ್ ಮುಂದೆ, ಗುರುಗಳ ಮುಂದೆ ಎಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ನಾವು ನಿಲ್ಲಬೇಕಾಗಿರೋರಾಗಿ ಎಷ್ಟೋ ಸಂದರ್ಭಗಳು ಬಂದಿರುತ್ತೆ. ಚಿಕ್ಕ ವಯಸ್ಸಿಂದಾಗಲಿ ಬಾಕಿ ಸಮಯಗಳಲ್ಲಿ ಎಲ್ಲ ಆಗಲಿ, ಅದೆಲ್ಲ ನಮ್ಮನ್ನ ಏನಾಗುತ್ತೆ, ನಮ್ಮ ತಪ್ಪುಗಳಿಂದ ನಮ್ಮನ್ನ ತಿತ್ಕೊಂಡು ಸರಿ ಯಾವುದು ತಪ್ಪು ಯಾವುದು, ಹೋಗ್ತಾರ ದಾರಿ ಸರಿ ಇಲ್ಲ ಅಂತ ಅವರಿಗೆ ಅನ್ಸುವಾಗ, ನೀನ್ ಆ ದಾರಿಗೆ ಹೋಗ್ಬೇಡ, ನೀನ್ ಈ ತಪ್ಪು ಮಾಡೋದು ಬೇಡ, ಈ ರೀತಿಯಲ್ಲಿ ನೀನ್ ಸಿಟ್ಟು ಮಾಡ್ಕೊಬೇಡ, ಈ ರೀತಿಯಲ್ಲಿ ನೀನ್ ಜಗಳ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಇನ್ನೊಬ್ರ ಮೇಲೆ ತಪ್ಪಾಗಿ ನೀನ್ ಯಾವ್ದಾದ್ರು ನಿನ್ ಮನಸ್ಸಲ್ಲಿ ಯೋಚನೆ ಮಾಡ್ಬೇಕಾದ ವಿಷಯ ಇಲ್ಲ, ನಿನ್ನ ಸಹೋದರನ ನೀನ್ ಪ್ರೀತಿ ಮಾಡ್ಬೇಕಾಗಿ ಅಂತ ಹೇಳಿ ವಿಷಯದಲ್ಲಿನೇ ತಂದೆ ತಾಯಿಗಳಾಗಲಿ, ಅಕ್ಕಂದಿರಿ ಆಗಲಿ, ಅದೇ ತರ ನಮ್ಮ ಗುರುಗಳಾಗ್ಲಿ ನಮ್ಗೆ ಉಪದೇಶ ಮಾಡುವಾಗ ಏನ್ ಮಾಡ್ತೀವಿ ನಾವು? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲದನ್ನು ಅನುಸರಿಸಿ ನಾವು ಆಯ್ತು, ಸರಿ ಆಯ್ತು ಅಂತ ಹೇಳಿ ನಮ್ ತಿದ್ಕೊಂಡ್ ಬರ್ತೀವಿ. ಆದ್ರೆ ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ, ನಾವು ಒಂದು ಏಜ್ ಲೆವೆಲ್ ಒಂದಾದ್ಮೇಲೆ, ನನಗಿದೆಲ್ಲ ಗೊತ್ತು ಬಿಡಿ, ನನಗೇನಿದು ಗೊತ್ತಲ್ಲ, ನಾನು ಇನ್ನೇನು ಸಣ್ಣ ಮಗು ಅಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಹೇಳಿರೋದು, ಸ್ವರ್ಗರಾಜ್ಯ ಯಾರದು? ಮಕ್ಕಳಾಗಿ, ಇನ್ನು ಎಷ್ಟು ದೊಡ್ಡವರಾಗಿರ್ಲಿ, ಅವರು ಮಕ್ಕಳಾಗಿ ಹುಟ್ಟಿ ಇಲ್ಲಾದ್ರೆ ಸ್ವರ್ಗ ರಾಜ್ಯದಲ್ಲಿ, ಆ ನಿತ್ಯ ಗೃಹದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿದ್ರು. ಪ್ರಿಯರೇ, ನಾವು ಹೊಸ್ತಾಗಿ ಹುಟ್ಟಿದ್ವಿ, ರಕ್ಷಣೆ ಹೊಂದಿದ್ವಿ, ದೀಕ್ಷಾಸ್ನಾನ ತಗೊಂಡಿದ್ವಿ, ಇದೆಲ್ಲ ತಗೊಂಡಾದ್ಮೇಲೆ ಒಂದು ಪ್ರಶ್ನೆ, ನಾವು ಬದುಕದ ಅಷ್ಟು ಕಾಲ ನಮ್ಮಲ್ಲಿ ಒಂದು ಪ್ರಶ್ನೆ ಉಳಿಬೇಕು. ಏನ್ ಗೊತ್ತಾ? ನನ್ನ ತಂದೆಯಾದ ದೇವರಿಗೆ ಇಷ್ಟವಾಗಿರುವಂತ ಮಗನಾಗಿ, ಮಗಳಾಗಿ ನಾನು ಬದುಕ್ತಾ ಇದೀನ, ಇನ್ನು ಮುಂದೆ ಬದುಕಲಿಕ್ಕೆ ಆಗತ್ತ ನನಗೆ? ಈ ಪ್ರಶ್ನೆ, ಬೇರೆ ಏನು ಬೇಕಾಗಿಲ್ಲ. ತಂದೆಯಾದ ದೇವರಿಗೆ ಮುಂದೆ ನಾವು ನಿಲ್ಲುವಾಗ, ಮಗನೇ ಮಗಳೇ, ನೀನು ಬದುಕಿರೋ ಸಮಯದಲ್ಲಿ ಮುಂದೆ ತಪ್ಪುಗಳು ಅದು ಇದೆಲ್ಲ ಮಾಡಿದೆ, ಆದ್ರೆ ನನ್ನ ವಾಕ್ಯ ನೀನ್ ತಿಳ್ಕೊಂಡು ನೀನ್ ತಿರುಗಿ ಬಂದಾದ್ಮೇಲೆ ನನ್ನ ಮಗಳಾಗಿ, ನನ್ನ ಮಗನಾಗಿ ನೀನ್ ಬದುಕಿರೋ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ನನ್ನ ಪ್ರಿಯ ಕುಮಾರನನ್ನ ನಾನು ಕಳಿಸ್ಕೊಟ್ಟಿರೋದು ವ್ಯರ್ಥವಾಗಿರ್ಲಿಲ್ಲ, ಅವನ ಅನುಭವಿಸಿರೋ ನೋವುಗಳು ವ್ಯರ್ಥವಾಗಿಲ್ಲ ಅಂತ ಹೇಳ್ತಾರ ದೇವರು? ಇಲ್ಲ. ಎಷ್ಟು ಅವಕಾಶಗಳು ನಿನಗೆ ಸಿಕ್ಕಿದ್ರು, ಎಷ್ಟೋ ವಾಕ್ಯಗಳು ನಿನಗೆ ಕೊಟ್ಟಿದ್ದನ್ನು ಕೂಡ
ಜೀವಿತದಲ್ಲಿ ಏನೇನು ಅನುಭವ ಆಗಿದನು ಕೂಡ, ಮಗನೇ ಮಗಳೇ, ನನ್ನ ಪ್ರೀತಿ ಯಾಕೆ ನಿನಗೆ ಅರ್ಥ ಆಗ್ಲಿಲ್ಲ, ನಿನ್ನನ್ನು ತಿದ್ಕೊಂಡು ನೀನ್ ಯಾಕೆ ಬದುಕಲಿಲ್ಲ, ನಿತ್ಯ ನರಕಕ್ಕೆ ನಮ್ಮನ್ನ ಕಳಿಸುವಾಗಲು ಒಳಗೆ ತುಂಬಾ ದುಃಖದಿಂದ ಹತ್ಕೊಂಡು ಇರುವಂತ ಒಂದು ದೇವರ ಮುಂದೆ, ಆ ದೇವರನ್ನ ನಾವು ಆರಾಧನೆ ಮಾಡ್ತಾ ಇರ್ತೇವೆ. ಆ ತಂದೆ ಆ ದೇವರದ್ದು ಪ್ರೀತಿ ಅರ್ಥ ಮಾಡ್ಕೊಳ್ಳೋಣ, ಮಗನಾದ ದೇವರದ್ದು ಆ ತ್ಯಾಗ ಮನೋಭಾವನ ಅರ್ಥ ಮಾಡ್ಕೊಳ್ಳೋಣ. ಎಷ್ಟು ನಾವು ಕಳೆದ ಸೇರಿ ನಾವು ಇದು ಮಾಡುವಾಗ ಅಂದ್ರೆ ಯೇಸುನಿ ಎಷ್ಟು ಮನೋಹರನು ಅಂತ ಒಂದು ಹಾಡು ಹೇಳಿದೆ ಲಾಸ್ಟ್ ಸೆಷನ್ ಅಲ್ಲಿ ಆಡುವಾಗ. ಪ್ರಿಯರೇ, ಎಷ್ಟು ಮನೋಹರನನ್ನು ನಾವು ಹೇಳುವಾಗ, ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನ ನೋಡುವಾಗಲೂ ಬೇರೆಯವರಿಗೆ ಇನ್ನ ಮೈಂಡ್ ನೋಡಿ, ನಮ್ಮ ಮನಸ್ಸು ನೋಡಿ, ಈ ಪ್ರಾಪಂಚಿಕ ಕಾಣದ ಶರೀರ ನೋಡಿ ಅಲ್ಲ, ನಮ್ಮ ಸ್ವಭಾವದ ಎಷ್ಟು ಮನೋಹರನಾಗಿದ್ದಾನೆ ಈ ವ್ಯಕ್ತಿ, ಎಷ್ಟು ಸುಂದರನಾಗಿದ್ದಾನೆ, ಎಷ್ಟು ಒಳ್ಳೆ ಗುಣಗಳು, ಎಲ್ಲ ಗುಣಭಾವಗಳು ಅವನಲ್ಲಿ ಇದೆ. ಹಾಗಿರುವಾಗ ದೇವರ ಮಗನಾಗಿ ದೇವರ ಮಗಳಾಗಿ ಪ್ರಿಯರ ನಮಗೆ ಬದುಕಲಿಕ್ಕೆ ಅದು ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಎಲ್ಲದನ್ನು ಬರುತ್ತೆ. ಆದ್ರೆ ಆತ್ಮದಲ್ಲಿ ನಾವು ತಿಳ್ಕೊಳ್ಳುವಂತ ಜ್ಞಾನಿಗಳನ್ನ ಮಾತು ಕೇಳಿಸ್ಕೊಂಡು, ಮನಸ್ಸಲ್ಲಿ ಇರೋದು ಗಾಯಗಳಾಗ್ಲಿ, ಬೇರೆ ಏನಾದ್ರೂ ಕಸಗಳಿರೋದಾಗ್ಲಿ, ತಪ್ಪುಗಳಿರೋದಾಗ್ಲಿ, ಅದೆಲ್ಲ ಸರಿಪಡಿಸ್ಕೊಂಡು ಆ ಕೊನೆ ಜಡ್ಜ್ಮೆಂಟ್ ಡೇ ಅಲ್ಲಿ ದೇವರು ಬರುವಾಗ ಆತ್ಮ ಶರೀರ ಸೆಪರೇಟ್ ಆಗಿ ಮಣ್ಣಾಗಿ ಸೇರುವಾಗಲು, ಆತ್ಮ ಹೋಗಿ ತಮ್ಮ ದೇವರ ಹತ್ರ ಸೇರುವಾಗಲು, ಆ ದೇವರಿಂದ ಮತ್ತೆ ಯಾವತ್ತೂ ನಮ್ಮನ್ನು ದೂರ ಮಾಡಲಿಕ್ಕೆ ಆಗದಲ್ಲಿ ಇರೋದಲ್ಲಿ ಆ ಒಂದು ರಿಲೇಷನ್ ಪ್ರಿಯರೇ ಈ ಭೂಮಿಯಲ್ಲಿ ಬದುಕು ಕಾಲವನ್ನು ದೇವರ ಜೊತೆ ಮಾಡಿಕೊಳ್ಳೋಣ. ಈ ದೇವರ ವಾಕ್ಯ ಜೊತೆ ಆ ಒಂದು ಕಮ್ಯುನಿಕೇಶನ್, ನಾವು ದೇವ್ರ ಜೊತೆ ಮಾತಾಡೋದು ಯಾವಾಗ ಅಂತ ಹೇಳಿದ್ರೆ ನಿಜವಾಗ್ಲೂ ದೇವರ ವಾಕ್ಯ ನಾವು ಹೋಗುವಾಗಲೇ ಆ ದೇವ್ರ ಜೊತೆ ನಮಗೆ ಕಮ್ಯುನಿಕೇಶನ್ ಬರೋದು. ನನ್ನ ಯವನಸ್ಥ ಮಕ್ಕಳದ್ದು ಕ್ಲಾಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ಗಾಡ್. ನಾವು ಎಷ್ಟೋ ಜನ ಪರ್ಸನಲ್ ಕಮ್ಯುನಿಕೇಶನ್ ಇಟ್ಕೊಂಡಿದ್ದೀನಿ, ಆದ್ರೆ ಆ ಒಂದು ದೇವರ ಜೊತೆ ಒಂದು ಕಮ್ಯುನಿಕೇಶನ್. ದಯವಿಟ್ಟು ನನ್ನ ಕ್ಷಮಿಸಿ, ಇವತ್ತೊಂದು 2 ನಿಮಿಷ ಜಾಸ್ತಿ ಆಯ್ತು. ಓಕೆ, ಇವತ್ತಿನ ಈ ಸೆಷನ್ ಇಲ್ಲಿಗೆ ಇವತ್ತಿನದಲ್ಲ, ಆಕ್ಚುಲಿ ಪ್ರಸಂಗಿಯಿಂದ ಬಂದಿರೋದು ಈ ಸೆಷನ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ದೇವರ ಚಿತ್ತ ಆದ್ರೆ ಮುಂದಿನ ದಿವಸಗಳಲ್ಲಿ ಇನ್ನೊಂದು ಅವಕಾಶದಲ್ಲಿ ನಿಮ್ಮ ಮುಂದೆ ಬರ್ಲಿಕ್ಕೆ ಕರ್ತನ ಕೃಪೆಯಿಂದ ಎಲ್ಲ ದೇವರು ದಯಪಾಲಿಸ್ಲಿ ಅಂತ ದೇವರತ್ರ ಬೇಡ್ಕೊಳ್ತಾ ಇದ್ದೇನೆ.